ಓಕೆ, ಅಮ್ಮ ಬಂದು ಇವಾಗ 20 ಡೇಸ್ ಇಂದ ರೆಗ್ಯುಲರ್ ಥೆರಪಿ ಮಾಡ್ತಾ ಇದ್ದಾರೆ. ಇವ್ರ ಹೆಸರು ಕವಿತಾ ಅಂತ ಹೇಳಿ. ಇಲ್ಲಿ ದೊಡ್ಡ ಮಾರ್ಕೆಟ್ ಇಂದ ಬರ್ತಾ ಇದ್ದಾರೆ ಅಪ್ಪ ಅಮ್ಮ. ಸೊ ಅಮ್ಮಗೆ ಬಂದು ಶೋಲ್ಡರ್ ಪೇನ್ ಇತ್ತು, ಹಾಗೆ ನೆಕ್ ಪೇನ್ ಕೂಡ ಇತ್ತು. ಅವ್ರಿಗೆ ಹೀಟ್ ಸೈನಸ್ ಅಪ್ಪ ಅಮ್ಮ. ಸೊ ಈ ಪ್ರಾಬ್ಲಮ್ ಬಂದು ಅಮ್ಮ ಒಂದು 5 ಇಯರ್ಸ್ ಇಂದ ಕೂಡ ಸಫರ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಬಂದು ಪೇನ್ ಎಲ್ಲ ಸ್ವಲ್ಪ ಜಾಸ್ತಿ ಆಗುವಾಗ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಾ ಇದ್ರು. ಬಟ್ ಅಮ್ಮ ಇವಾಗ ಬಂದು 20 ಡೇಸ್ ಇಂದ ರೆಗ್ಯುಲರ್ ಆಗಿ ಸರಕ್ಕೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಇವಾಗ ಅಮ್ಮನೂ ಕೂಡ ಒಂದು ಟ್ಯಾಬ್ಲೆಟ್ ಕೂಡ ತಗೊಳ್ತಾ ಇಲ್ಲ. ಅವರ ನೋವುಗಳೆಲ್ಲ ಬಂದು ಕಡಿಮೆ ಇದೆ. ಅವರ ಸೈನಸ್ ಪ್ರಾಬ್ಲಮ್ ಕೂಡ ಬಂದು ಸರಿ ಆಗ್ತಾ ಇದೆ ಅಪ್ಪ ಅಮ್ಮ. ಸೊ ಅಮ್ಮಗೋಸ್ಕರ ಜೋರ ಕ್ಲಾಪ್ ಮಾಡಿ ಅಮ್ಮ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಂದು ಕವಿತಾ ಅಂತೇಳಿ. ನನಗೆ ಬಂದು 4-5 ವರ್ಷದಿಂದ ಸೈನಸ್ ಪ್ರಾಬ್ಲಮ್ ಇತ್ತು. ಹಾಗೆ ನೆಕ್ ಪೇನು, ಶೋಲ್ಡರ್ ಪೇನ್ ಎಲ್ಲ ತುಂಬ ಇತ್ತು. ಹಾಗಾಗಿ ನಾನು ಟ್ಯಾಬ್ಲೆಟ್ಸ್ ಎಲ್ಲ ಕಂಟಿನ್ಯೂ ತೊಗೊಳ್ತಾ ಇದ್ದೆ. ಕಡಿಮೆ ಆಗಿರಲಿಲ್ಲ ನನಗೆ. ಸೆರಾಕೇರ್ ಬಂದಾದಮೇಲೆ ನನಗೆ ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ಎಲ್ಲ ಕಡಿಮೆ ಆಗ್ತಾಯಿದೆ. ಈಗ ಸೈನಸ್ ಪ್ರಾಬ್ಲಮ್ ಇದೆ, ಟ್ಯಾಬ್ಲೆಟ್ಸ್ ಮಾತ್ರ ಯಾವುದು ತೊಗೋತಾ ಇಲ್ಲ ನಾನು. ನನಗೇನೋ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಅನಿಸ್ತಾ ಇದೆ. ಬರಬೇಕು, ಎಲ್ಲರೂ ಬರಬೇಕು, ಎಲ್ಲರೂ ಟ್ರೀಟ್ಮೆಂಟ್ ತೊಗೊಳ್ಬೇಕು. ಡಾಕ್ಟ್ರಿಗಿರೋ ದುಡ್ಡನ್ನು ನಾವು ಈ ಸೆರಾಕೇರ್ ಟ್ರೀಟ್ಮೆಂಟ್ ಅವ್ರು ದುಡ್ಡು ಉಳಿಯುತ್ತೆ. ಎಲ್ಲ ಇಂಪ್ರೂವ್ ಆಗ್ತಾ ಇದೆ. ಸೆರಾಕೇರಿಗೆ ಬರಬೇಕು ಅಂತ ನನ್ನ ಅನಿಸಿಕೆ. ಓಕೆ ಅಮ್ಮ, ಇವಾಗ 5 ಇಯರ್ಸ್ ಇಂದ ಕೂಡ ನೀವು ಪ್ರಾಬ್ಲಮ್ನ ಸಫರ್ ಮಾಡಿದ್ದೀರಾ. ಈ 20 ಡೇಸ್ ನಿಮಗೆ ಸರಾಕೆ ಅನುಭವ ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಬರಬೇಕು, ಟ್ರೀಟ್ಮೆಂಟ್ ತೊಗೊಂಡು ರೆಗ್ಯುಲರಾಗಿ ಬರಬೇಕು. ಇವಾಗ ಮೊನ್ನೆ ಫಂಕ್ಷನ್ ಇತ್ತು, ಹೋಗಬೇಕಿತ್ತು. ಫಂಕ್ಷನ್ಗೆ ಹೋಗಲಿಲ್ಲ ನಾನು. ಟ್ರೀಟ್ಮೆಂಟ್ ಮುಖ್ಯ, ಟ್ರೀಟ್ಮೆಂಟಿಗೆ ಬಂದೆ ನಾನು. ಮಿಸ್ ಮಾಡಿದ್ರೆ ಎಲ್ಲರೂ ಬರಬೇಕು. ಓಕೆ, ಮೆಡಿಸಿನ್ ಬೆಟರಾ ಈ ಥರ ನ್ಯಾಚುರಲ್ ಥೆರಪಿನೇ ಬೆಟರ್. ಓಕೆ, ಸ್ಟಾರ್ಟಿಂಗಲ್ಲಿ ನಿಮಗೆ ಅವಾಗ ಪೇನ್ ಎಲ್ಲ ಜಾಸ್ತಿ ಆಗೋದು, ಇಂಪ್ರೂವ್ಮೆಂಟ್ ಸಿಂಪ್ಟಮ್ಸ್ ಏನೆಲ್ಲ ಆಗಿತ್ತು? ನನಗೆ ಪೇನ್ಸ್ ಎಲ್ಲ ಜಾಸ್ತಿ ಆಗ್ತಾಯಿತ್ತು. ನನಗೆ ನೆಕ್ ಪೇನ್ ಜಾಸ್ತಿ ಆಗ್ತಿತ್ತು, ಶೋಲ್ಡರ್ ಪೇನು. ಆಮೇಲೆ ಎಣ್ಣೆ ತೊಗೊಂಡಾದ್ಮೇಲೆ ಪಾದದಲ್ಲಿ ನನಗೆ ಫುಲ್ ಪೇನ್ ಬರ್ತಾಯಿತ್ತು. ನಡೆಯೋಕ್ಕೂ ಆಗಲ್ಲ, ಅಷ್ಟು ಪೇನ್ ಬರ್ತಾಯಿತ್ತು. ಬಟ್ ಇವಾಗ ಕಡಿಮೆ ಆಗ್ತಾಯಿದೆ. ಕಡಿಮೆ ಮತ್ತೆ ಬೇರೆ ಇಂಪ್ರೂವ್ಮೆಂಟ್ ಸಿಂಪ್ಟಮ್ಸ್ ಏನಾದ್ರು ಜ್ವರ ಬರೋದು, ಲೂಸ್ ಮೋಷನ್ ಆಗೋದು, ಇಲ್ಲ ಮೇಡಮ್, ಆ ಥರ ಇಲ್ಲ. ಆ ಥರ ಏನೂ ಆಗಿಲ್ಲ. ಅಮ್ಮ ನಿಮಗೆಲ್ಲ ನೋವು ಜಾಸ್ತಿ ಆಯ್ತಲ್ವಾ? ಆ ಟೈಮಲ್ಲಿ ಬಿಡಬೇಕು ಅನಿಸ್ತಾರೆ? ಇಲ್ಲ ಮ್ಯಾಮ್, ಬಿಡಬೇಕು ಅಂತ ಅನಿಸ್ತಿದೆ. ಓಕೆ, ಬರಬೇಕು ಅನಿಸ್ತಾ ಇದೆ, ಬಿಡಬೇಕು ಅಂತ ಅನಿಸ್ತಿಲ್ಲ. ಓಕೆ, ನೋವು ಜಾಸ್ತಿ ಆಗೋದು ಒಳ್ಳೆದಿಲ್ಲ ಕೆಟ್ಟದಿಲ್ಲ? ಒಳ್ಳೆದಿಲ್ಲ ಮ್ಯಾಮ್. ನಮ್ಮಲ್ಲಿರೋ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗಬೇಕು ಅನ್ನೋ ಕಾರಣಕ್ಕೆ ಮ್ಯಾಮ್ ಯಾವಾಗ ಹೇಳ್ತಾ ಇರ್ತಾರೆ, ನೋವು ಆಯಿತು ಅಂತ ಬಿಡಬೇಡಿ, ರೆಗ್ಯುಲರಾಗಿ ಬನ್ನಿ. ಅದೆಲ್ಲ ನಮ್ಮ ಬಾಡಿಯಿಂದ ಹೊರಗಡೆ ಹೋಗೋಕ್ಕೆ ಅದೆಲ್ಲ ಗೊತ್ತಾಗುತ್ತೆ, ಆ ಥರ ಬರ್ತಾ ಇರುತ್ತೆ ಅಂತೇಳಿ. ಸೊ ಹಂಗಾಗಿ ಯಾರು ಬಿಡಬಾರ್ದು, ಕಂಟಿನ್ಯೂಸ್ ಬಂದರೆ ಎಲ್ಲನೂ ಸರಿ ಆಗುತ್ತೆ. ಎಷ್ಟು ದಿನ ನಿಮ್ಗೆ ಆ ಥರ ನೋವಾಯಿತು? ನನಗೆ 4-5 ಡೇಸ್ ಎಲ್ಲ ರೆಗ್ಯುಲರಾಗಿ ಆಗ್ತಾ ಇತ್ತು. 4-5 ಡೇಸ್ ನೋವು ಜಾಸ್ತಿ ಆಯಿತು. ಆದರೂ ಥೆರಪಿ ತೊಗೊಳ್ತಾನೆ ಇದ್ದಾರೆ. ನಾನು ಥೆರಪಿ ಮಿಸ್ ಮಾಡಿದ್ವಿ. ಆಮೇಲೆ ಕಡಿಮೆ ಆಗಿದೆ. ಓಕೆ ಅಮ್ಮ, ನಿಮ್ಮ ಥರ ಪ್ರಾಬ್ಲಮ್ನೇ ತುಂಬ ಜನ ಅಪ್ಪ ಬಂದು ಸಫರ್ ಮಾಡ್ತಾ ಇರ್ತಾರೆ. ಅಂತ ಅಪ್ಪ ಬಂದು ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೋಬೇಕು. ತೊಗೊಂಡ್ರೆ ಕ್ಯೂರ್ ಆಗುತ್ತೆ. ಸರ್ 1 hour 2 hour ನಾವು ಸ್ಪೆಂಡ್ ಮಾಡಬೇಕು ಅಷ್ಟೇ. ಅದರಿಂದ ನಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ತೀರುತ್ತೆ. ಎಲ್ಲೋ ಕುತ್ಕೊಂಡು TV ನೋಡಿ, ಮೊಬೈಲ್ ನೋಡಿ, ಎಲ್ಲ ಜೊತೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಕೋತೀರ. ಸೊ ಅಲ್ಲಿ ಇಲ್ಲಿ ಬಂದುಬಿಟ್ರೆ ನಮ್ಮ ಆರೋಗ್ಯನೂ ಸರಿ ಆಗುತ್ತೆ, ನಮ್ಮ ಡಾಕ್ಟ್ರಿಗೆ ದುಡ್ಡು ಉಳಿಯುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಬರಬೇಕು, ಬಂದು ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತ ನನ್ನ ಅನಿಸಿಕೆ.